ಸಿದ್ದರಾಮಯ್ಯನವರಿಗೆ ವಜ್ರದ ನೆಕ್ಲೆಸ್ ಗಿಫ್ಟ್ ಆಗಿ ನೀಡಲಾಗಿದೆ. ಪ್ರಭಾವಿ ಸಚಿವರೊಬ್ಬರು ನೆಕ್ಲೆಸ್ ಕೊಡಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಡೈಮಂಡ್ ನೆಕ್ಲೆಸ್ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಪ್ರಭಾವಿ ರಾಜಕಾರಣಿಗಳ ಹೆಸರು ಕೂಡ ತಳಕು ಹಾಕೊಂಡಿದೆ. ಆ ಸಚಿವರಿಂದಲೇ ಗಿಫ್ಟ್ ಅನ್ನ ನೀಡಲಾಗಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಮಾಜಿ ಸಚಿವರಿರ್ಬೋದು, ಹಾಲಿ ಸಚಿವರಿರ್ಬೋದು. ಸೊ ಪ್ರಭಾವಿ ಸಚಿವರೊಬ್ಬರು ನೆಕ್ಲೆಸ್ ಕೊಡಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. 1 ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ನೀಡಲಾಗಿದೆ. ಹಾಗಿದ್ರೆ ಯಾರು ಆ ಸಚಿವರು? ಈ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಬಿಸ್ನೆಸ್ ನಲ್ಲಿ ಈಕೆ ಪಾಲ್ಗೊಂಡಿದ್ದಾಳೆ ಅಂತ ಹೇಳಿದ್ರೆ ಈಕೆಯ ಬೆನ್ನ ಹಿಂದೆ ಯಾರೋ ಪ್ರಭಾವಿ ರಾಜಕಾರಣಿಗಳಿರಬಹುದು ಅಥವಾ ಅಧಿಕಾರಿಗಳಿರಬಹುದು. ಯಾಕಂದ್ರೆ ಏರ್ಪೋರ್ಟ್ ನಲ್ಲೂ ಕೂಡ ತಪಾಸಣೆಗೆ ಈಕೆಯನ್ನ ಒಳಪಡಿಸಲಾಗ್ತಾ ಇರಲಿಲ್ಲ. ಈಗ ನೇರವಾಗೋ ಅಥವಾ ಪರೋಕ್ಷವಾಗೋ ಈಕೆಯ ಬೆನ್ನಿಗೆ ಸಾಕಷ್ಟು ಅಧಿಕಾರಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಶಂಕೆ ವ್ಯಕ್ತವಾಗ್ತಾ ಇದೆ. ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಯಾರು ಅಂತ ತನಿಖೆಯ ನಂತರ ತಿಳಿದು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ರನ್ಯಾ ರಾವ್ ಹಿಂದೆ ಪ್ರಭಾವಿ ರಾಜಕಾರಣಿಯೊಬ್ರು ಇರಬಹುದು ಅನ್ನುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 1 ಕೋಟಿ ಬೆಲೆ ಬಾಳುವಂತಹ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ಕೊಡುವಂತಹ ಒಂದು ಅಧಿಕಾರ ಅಥವಾ ಒಂದು ಕೊಡಬಹುದು. ದೊಡ್ಡ ಮಟ್ಟದಲ್ಲಿ ಗಿಫ್ಟ್ ಅಂತಾರಲ್ಲ, ಸೊ ರಾಜಕಾರಣಿಗಳೇ ಕೊಡುವಂಥದ್ದು ಅಥವಾ ಬೇರೆ ಅಧಿಕಾರಿಗಳು, ದುಡ್ಡಿರುವಂತವ್ರು, ಪ್ರಭಾವಿಗಳು. ಸೊ ಈಗ ಯಾವ ಸಚಿವರ ಹೆಸರು ತಳಕು ಹಾಕೊಂಡಿದೆ? ಮಾಜಿನೂ ಆಗಿರ್ಬೋದು, ಹಾಲಿನೂ ಆಗಿರಬಹುದು. ಚೈತ್ರ, ಖಂಡಿತವಾಗಿಯೂ ಕೂಡ ರನ್ಯಾರಾವ್ ಪ್ರಕರಣದಲ್ಲಿ ಬಗೆದಷ್ಟು ಹಲವು ವಿಚಾರಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಡಿಆರ್ಐ ಅಧಿಕಾರಿಗಳು ಅವ್ರನ್ನ ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಅಂಶಗಳು ಕೂಡ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಅದರಲ್ಲೂ ಪ್ರಭಾವಿ ಸಚಿವರ ಹೆಸರು ಕೂಡ ಇದರಲ್ಲಿ ತಳಕು ಹಾಕೊಂಡಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತರಿಸ್ತಾ ಇದೆ. ವಿಪಕ್ಷಗಳು ಕೂಡ ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪೊಲೀಸ್ ಪ್ರೋಟೋಕಾಲನ್ನು ಕೂಡ ಇವಳು ಬಳಕೆ ಮಾಡ್ಕೊಳ್ತಾ ಇದ್ದು ಅನ್ನುವಂಥ ಒಂದು ಪ್ರಮುಖ ವಿಚಾರವನ್ನು ವಿಪಕ್ಷಗಳು ಹೈಲೈಟ್ ಮಾಡಿ ಆ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಸರ್ಕಾರವನ್ನು ತಿವಿಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿನ್ನೆಯೂ ಕೂಡ ಅಂದರೆ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ವಿಧಾನಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಇವತ್ತು ಕೂಡ ವಿಪಕ್ಷಗಳು ಆಗ್ರಹ ಮಾಡ್ತಿರುವಂಥದ್ದಷ್ಟೇ, ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರದ ಸಾಕಷ್ಟು ಅಂಶಗಳು ಗೊತ್ತಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ, ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಬಿಐ ಕೂಡ ಎಂಟ್ರಿ ಆಗಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳಾದರೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸಾಕಷ್ಟು ಮಾಹಿತಿಗಳಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಇದೇ ಒಂದು ಸರ್ಕಾರದ ಸಚಿವರುಗಳ ಒಂದು ಕೈವಾಡವು ಕೂಡ ಈ ಒಂದು ಪ್ರಕರಣದಲ್ಲಿ ತಳಕು ಹಾಕೊಂಡಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಭಾವಕ್ಕೆ ಸರ್ಕಾರ ಒಳಗಾಗಬಾರ್ದು, ಯಾರಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಸಚಿವರು ಯಾರಾದರೂ ಇದ್ದರೆ ಅವರ ಹೆಸರನ್ನು ಬಹಿರಂಗಪಡಿಸಲಿ ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಹಿಂದಿನಿಂದಲೂ ಕೂಡ ಇವರು ಮಾಡ್ತಾ ಇದ್ದಾರೆ. ಯಾರು ವಿಪಕ್ಷಗಳು ನಿನ್ನೆಯಿಂದಲೂ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ನಟಿ ರನ್ಯಾ ರಾವ್ಗೆ ಸಾಕಷ್ಟು ಪ್ರಮಾಣದ ಅಂದರೆ ದೊಡ್ಡ ಮಟ್ಟದ ದೊಡ್ಡ ಮೌಲ್ಯದ ಅಂದರೆ ಉಡುಗೊರೆಯನ್ನು ಕೂಡ ಕೊಡಲಾಗಿತ್ತು ಸಚಿವರು ಅನ್ನುವಂಥ ಒಂದು ವಿಚಾರವೂ ಕೂಡ ತನಿಖೆ ವೇಳೆ ಬಯಲಾಗಿದೆ. ಹಾಗಾಗಿ ಇದು ಪ್ರಭಾವಿ ಸಚಿವರು ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವ ಪರಮೇಶ್ವರ್ ಅವರನ್ನು ಅವರ ಬಳಿಯೂ ಕೂಡ ಚರ್ಚೆಯನ್ನು ಮಾಡಿದರೆ, ಕಚೇರಿಗೆ ಕರೆಸಿಕೊಂಡು ಸಾಕಷ್ಟು ವಿಚಾರಗಳನ್ನು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ, ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂತಂದರೆ ಈಗಾಗಲೇ ಸರ್ಕಾರದ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ, ಸಚಿವರ ಹೆಸರು ಬಂದಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಗೃಹ ಸಚಿವರಿಂದ ಸಾಕಷ್ಟು ಅಂಶಗಳನ್ನು ಅಂದರೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ, ಸಚಿವರ ಹೆಸರನ್ನು ಬಹಿರಂಗಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ತನಿಖೆ ನಂತರ ಹೊರಬರಲಿ, ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಲಿ, ಸಚಿವರು ಯಾರಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗಪಡಿಸಲಿ. ಯಾಕಂತಂದರೆ ಈಗಾಗಲೇ ಸಿಬಿಐ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿ ಅಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ಕೂಡ ತಲಾಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಅಂಶಗಳು ಅಲ್ಲಿ ತನಿಖೆ ವೇಳೆ ಬಹಿರಂಗ ಆಗುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಬಳಿಕ ಯಾರಿದ್ರೂ ಕೂಡ ಅವರ ಹೆಸರನ್ನು ಬಹಿರಂಗಪಡಿಸಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿರೋದಂತೂ ಸತ್ಯ.
ಆದ್ರೆ ಈ ಸಚಿವರಿದಾರಲ್ಲ ಅದು ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗೇನೋ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದೆ, ಬಟ್ ತನಿಖೆಯ ನಂತರ ಗೊತ್ತಾಗಬೇಕು ಯಾವ ಪಕ್ಷದಿಂದ ಯಾವ ಸಚಿವರು ಈಕೆಯ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳಿ. ಅದ್ರ ಜೊತೆಗೆ ಸರ್ಕಾರಿ ಬ್ಯಾಂಕ್ನಿಂದ ಕೂಡ ಆಕೆಯ ಖಾತೆಗೆ 10 ಲಕ್ಷ ಟ್ರಾನ್ಸ್ಫರ್ ಆಗಿದೆಯಂತೆ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಚೈತ್ರ, ಇನ್ನಷ್ಟೇ ಈ ಬಗ್ಗೆ ಮಾಹಿತಿಯು ಕೂಡ ಲಭ್ಯವಾಗಬೇಕಿದೆ. ಪ್ರಮುಖವಾಗಿ ಇಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು ಸಚಿವರುಗಳ ಕೈವಾಡ ಇದೆ. ಸಚಿವರುಗಳು ಕೂಡ ಇವರೊಂದಿಗೆ ಸಹಕಾರವನ್ನು ಮಾಡಿದರೆ ಇವರಿಗೆ ಆಪ್ತರಾಗಿರ್ತಕ್ಕಂಥ ಸಚಿವರ ಪ್ರಭಾವವನ್ನು ಬಳಸಿಕೊಂಡು ರಣ್ಯಾರಾವ್ ಈ ಒಂದು ಕೃತ್ಯವನ್ನು ಎಸಗ್ತಾ ಇದ್ರು. ಜೊತೆಗೆ ಇದರ ಹಿಂದೆಯೂ ಕೂಡ ಸಾಕಷ್ಟು ದೊಡ್ಡದಾದಂಥ ಜಾಲವೇ ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥ. ಆದರೆ ಸಚಿವರು ಯಾರು ಅನ್ನುವಂಥದ್ದು ಇದುವರೆಗೂ ಕೂಡ ಬಹಿರಂಗ ಆಗಿಲ್ಲ. ಇದೇ ಒಂದು ವಿಚಾರವನ್ನು ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ KIDBಯಿಂದ ಇವರು ಜಾಗವನ್ನು ಕೂಡ ಪಡೆದುಕೊಂಡಿದ್ರು ಅವರ ಕಂಪನಿಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿತ್ತು. ಅದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಲೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಳು ಅಂದರೆ IPS ಅಧಿಕಾರಿಯ ಮಗಳಾಗಿರುವಂಥ ಹಿನ್ನೆಲೆಯಲ್ಲಿ IPS ಅಧಿಕಾರಿಗೆ ಸಿಗುವಂಥ ಪ್ರೋಟೋಕಾಲ್ ಅನ್ನು ಇವಳು ಬಳಸ್ಕೊಳ್ಳಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಇಲ್ಲೇ ಮುನ್ನೆಲೆಗೆ ಬಂದಿರುವಂಥ ಹಿನ್ನೆಲೆ ಈಗಾಗಲೇ ಸರ್ಕಾರವು ಕೂಡ ಈ ಬಗ್ಗೆ ತನಿಖೆಗೆ ಆಗ್ರಹವನ್ನು ಮಾಡಿದೆ. IAS ಅಧಿಕಾರಿಯ ನೇತೃತ್ವದಲ್ಲಿ ತನಿಖೆಗೂ ಕೂಡ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿದೆ. ಜೊತೆಗೆ SITಯು ಕೂಡ ಈ ಒಂದು ಪ್ರೋಟೋಕಾಲ್ ಅನ್ನು ಯಾರು ಬಳಕೆ ಮಾಡ್ಕೊಂಡಿದ್ರು ಅಥವಾ ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊಂಡಿದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ SITಯು ಕೂಡ ಅಂದರೆ ತನಿಖೆಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ. ಆ ಬಗ್ಗೆ ಸರ್ಕಾರವು ಕೂಡ ಆದೇಶವನ್ನು ಮಾಡಿದೆ. ಜೊತೆಗೆ ಇಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು ಸಚಿವರ ಇನ್ವಾಲ್ವ್ಮೆಂಟ್ ಯಾವ ಮಟ್ಟದಲ್ಲಿತ್ತು, ಜೊತೆಗೆ ಸಚಿವರ ಪ್ರಭಾವವನ್ನು ಹೇಗೆ ಬಳಸ್ಕೊಳ್ತಾ ಇದ್ಲು, ಜೊತೆಗೆ ಈ ಸಚಿವರುಗಳ ನೇರವಾಗಿ ಇನ್ವಾಲ್ವ್ಮೆಂಟ್ ಇತ್ತ ಅಥವಾ ಪರೋಕ್ಷವಾಗಿ ಸಚಿವರುಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಪ್ರಭಾವವನ್ನು ಬಳಸಿಕೊಂಡು ಈಕೆ ಈ ವ್ಯವಹಾರಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ. ಸರ್ಕಾರ ಜೊತೆಗೆ CM ಸಿದ್ದರಾಮಯ್ಯವ್ರಿಗೆ ಆಗ್ರಹವನ್ನು ಮಾಡ್ತಿರುವಂಥದ್ದು ಪ್ರಭಾವಕ್ಕೆ ಒಳಗಾಗಬೇಡಿ, ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸರ್ಕಾರವೇ ಇನ್ವಾಲ್ವ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಜನರ ಮುಂದೆ ಯಾವುದೇ ರೀತಿಯ ಗೊಂದಲಗಳಾಗದೇ ಇರುವ ರೀತಿಯಲ್ಲಿ ಇಲ್ಲಿ ಪ್ರಭಾವವನ್ನು ಬಳಸದೆ ಅಂದರೆ ಪಕ್ಷಪಾತವಾಗದೆ, ಜೊತೆಗೆ ಅಂದರೆ ಇಲ್ಲಿ ಅಂದರೆ ತನಿಖೆಯು ಕೂಡ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಆಗುವಂಥ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಆಗ್ರಹವನ್ನು ಮಾಡ್ತಾರೆ. ಜೊತೆಗೆ ಸಚಿವರುಗಳು ಯಾರು ಇದ್ದಾರೆ ಅನ್ನುವಂಥದ್ದನ್ನು ಬಹಿರಂಗಪಡಿಸಿ, ಜೊತೆಗೆ ಪೊಲೀಸ್ ಅವರು ಯಾವ ರೀತಿಯಾಗಿ ಅವರಿಗೆ ಪ್ರೋಟೋಕಾಲ್ ಅನ್ನು ಕೊಡ್ತಾ ಇದ್ರು ಈ ಬಗ್ಗೆಯೂ ಕೂಡ ಹೆಚ್ಚಿನ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ತನಿಖಾಧಿಕಾರಿಗಳೇ ಬಹಿರಂಗಪಡಿಸಬೇಕಾಗಿದೆ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ರು, ಜೊತೆಗೆ ಯಾರ ಪ್ರಭಾವವನ್ನು ಈಕೆ ಬಳಸಿಕೊಂಡು ಈ ರೀತಿಯ ದೊಡ್ಡ ಮಟ್ಟದ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಚೈತ್ರ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಣ್ಯಾ ಕೇಸ್ನಲ್ಲಿ ಒಟ್ಟು 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಕೇಸ್ ಹೊಣೆಯನ್ನ ಸದ್ಯಕ್ಕೆ CIDಗೆ ವಹಿಸಲಾಗಿದೆ. IPS ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಗೌರವ್ ಗುಪ್ತಾ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸ್ಪೆಷಲಿ ಈ ಕೇಸನ್ನ ತನಿಖೆ ಮಾಡೋದಕ್ಕೆ 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆಗಿರೋದ್ರಿಂದ ಸೊ ಪಕ್ಷಪಾತವಾಗಿ ಮಾಡಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಈ ಕೇಸನ್ನ ಅಂತ ಹೇಳಿ 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಅಕ್ರಮ ಚಿನ್ನ ಕಳ್ಳಸಾಗಣೆ ಕೇಸ್ ತನಿಖೆ ನಡೆಸ್ತಾ ಇರುವಂತಹ 2 ಸಂಸ್ಥೆಗಳು DRI ಮತ್ತು CBI ನಿಂದ ಅಕ್ರಮ ಚಿನ್ನದ ತನಿಖೆಯನ್ನ ಮಾಡಲಾಗ್ತಾ ಇದೆ, ಚುರುಕುಗೊಂಡಿದೆ. ಒಂದೇ ಕೇಸ್ನಲ್ಲಿ 4 ಸಂಸ್ಥೆಗಳಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಅಗೆದಷ್ಟು ಒಂದೊಂದೇ ಅಂಶಗಳು ಹೊರಗೆ ಬರ್ತಾ ಇದೆ. ಆದ್ರಿಂದಾಗಿ ಈಗ 4 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶಿಸಲಾಗಿರುವಂತದ್ದು. ಸದ್ಯಕ್ಕೆ ಈಗ 4 ತನಿಖಾ ಸಂಸ್ಥೆಗಳನ್ನ ಕೂಡ ಈಗ ತನಿಖೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಆದೇಶವನ್ನ ನೀಡಲಾಗಿದೆ. CBI ಹಾಗೆ DRI ನಿಂದ ಕೂಡ ತನಿಖೆ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೂ 2 ತನಿಖಾ ಸಂಸ್ಥೆಗಳು ಕೂಡ ಈಗ ಕೈ ಜೋಡಿಸಿರುವಂತದ್ದು. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆಗಿರೋದ್ರಿಂದ ನಿಷ್ಪಕ್ಷಪಾತವಾಗಿ ಈ ಕೇಸನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಒಂದು ಕೇಸಲ್ಲಿ 4 ತನಿಖಾ ಸಂಸ್ಥೆಗಳು ಈಗ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ CBI ಹಾಗೆ DRI ತನಿಖೆಯನ್ನ ನಡೆಸ್ತಾ ಇದೆ. ಈಗ ಯಾವ ಹಂತದಲ್ಲಿದೆ, ತನಿಖೆ ಹೇಗೆ ಸಾಗ್ತಾ ಇದೆ, 2 ತನಿಖಾ ಸಂಸ್ಥೆಗಳಿದೆಯಲ್ಲ ಅವ್ರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ?
ಚಿತ್ರ ಮೊದಲನೇದಾಗಿ ಈಗ DRI ಅಧಿಕಾರಿಗಳು ರಮ್ಯಾ ಆಗಿರ್ಬೋದು, ಜೊತೆಗೆ ಅವರ ಸ್ನೇಹಿತ ತರುಣ ಇಬ್ರು ಏನಿದ್ದಾರೆ, ಇಬ್ಬರನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. ಒಂದ್ ಕಡೆ ಈಗಾಗಲೇ ರಮ್ಯಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದ್ರೆ ಪ್ರಕರಣ ಇದೆ ದಿನದ ದಿನಕ್ಕೆ ಒಂದು ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ರಾಜಕೀಯ ವಲಯದಲ್ಲಾಗಿರ್ಬೋದು, ಜೊತೆಗೆ ಮತ್ತೆ ಉದ್ಯಮ ವಲಯದಲ್ಲೂ ಮತ್ತೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದು ಅಪ್ಡೇಟ್ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಇದೇ ಪ್ರಕರಣದಲ್ಲಿ ಈಗ ಕೆಲ ಪೊಲೀಸ್ ಸಿಬ್ಬಂದಿ ಪ್ರೋಟೋಕಾಲ್ ಅನ್ನ ಬ್ರೇಕ್ ಮಾಡಿ ಆಕೆಗೆ ಏನು ಒಂದು ಭದ್ರತೆ ವಿಚಾರದಲ್ಲಾಗಿರ್ಬೋದು, ಮತ್ತೆ ಕರ್ಕೊಂಡ್ಬರುವಂತ ಒಂದು ವಿಚಾರದಲ್ಲಿ ಈಗ ಇವತ್ತು CID ತನಿಖೆ ಕೂಡ ಈಗ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಒಂದ್ ಕಡೆ DRI ಅಧಿಕಾರಿಗಳು, ಮತ್ತೊಂದ್ ಕಡೆ CBI ಅಧಿಕಾರಿಗಳು, ಒಂದ್ ಕಡೆ ED ಅಧಿಕಾರಿಗಳಾಗಿರ್ಬೋದು. ಇವತ್ತು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಮತ್ತೊಂದ್ ಕಡೆ ಈಗ CIDಗೆ ತನಿಖೆಗೆ ಕೂಡ ಆದೇಶವನ್ನ ಕೊಟ್ಟಿರುವಂತದ್ದು. ಮತ್ತೆ ಕೇವಲ ರಮ್ಯಾ ಏನಿದ್ದಾರೆ, ರಮ್ಯಾ ಕೇವಲ ಉದ್ಯಮಿ ಅಷ್ಟೇ ಅಲ್ಲದೆ ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಕೂಡ ಆಗಿರುವಂತದ್ದು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಕೇವಲ ಅಂದ್ರೆ ಈ ಸಿಂಡಿಕೇಟ್ ಒಂದು ಹಂತದಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತ ಹಂತ ಏನಿದೆ, ಇದು ಕೇವಲ ರಮ್ಯಾ ಅಷ್ಟೇ ಅಲ್ಲದೆ ರಮ್ಯಾ ಜೊತೆಯಲ್ಲೂ ಕೂಡ ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿರುವಂತಹ ವಿಚಾರ ಒಂದೊಂದೇ ಈಗ ತನಿಖೆ ವೇಳೆ ಗೊತ್ತಾಗ್ತಾ ಇದೆ. ಆದ್ರೆ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವವನ್ನ ಪಡ್ಕೊಂಡು KDBಯಲ್ಲಿ ಒಂದು ಕಂಪನಿ ಹೆಸರಲ್ಲಿ ಒಂದು ಜಮೀನನ್ನ ಖರೀದಿ ಮಾಡುವಂತ ಒಂದು ವಿಚಾರ ಏನಿದೆ, ಇದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಫಾರಿನ್ ಹೋಗಿರುವಂತದ್ದು, ಫಾರಿನ್ ಅಲ್ಲಿ ಬೇರೆ ಬೇರೆ ಅಲ್ಲಿ ಆ ವ್ಯಕ್ತಿ ಉದ್ಯಮಿಗಳ ಒಂದು ಸಂಪರ್ಕಿತ ಒಂದು ಹಂತ ಏನಿದೆ, ಆ ಫೋನ್ ಕರೆಗಳ ಮೂಲಕವಾಗಿ ಈಗ ಸ್ನೇಹಿತನ ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ಮತ್ತೆ ಸ್ನೇಹಿತನೇ ಇದರಲ್ಲಿ ಮಾಸ್ಟರ್ ಮೈಂಡ್ ಕೂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಹವಾಲ ರೂಪದಲ್ಲಿ ಹಣವನ್ನ ವಹಿವಾಟು ಮಾಡಿರುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ DRI ಅಧಿಕಾರಿ ಪತ್ತೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಜಾಮೀನು ಅರ್ಜಿಯ ಪ್ರಕ್ರಿಯೆಯಿಂದ ಈಗ ಕೋರ್ಟ್ ಅಲ್ಲಿ ಪ್ರಾರಂಭ ಆಗ್ತಾ ಇರುವಂತದ್ದು. ಈಗಷ್ಟೇ ಕೋರ್ಟ್ ಅಲ್ಲಿಗೆ ರಮ್ಯಾ ಪರ ವಕೀಲ ಗಿರೀಶ್ ಕೂಡ ಬಂದಿರುವಂತದ್ದು, ಮತ್ತೆ DRI ಪರ ವಕೀಲರು ಕೂಡ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಪ್ರಾರಂಭ ಆಗಿರುವಂತದ್ದು. ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭ ಹಂತದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಅಂದ್ರೆ DRI ಪರ ವಕೀಲರು ಕೂಡ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ರಮ್ಯಾ ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾದಂತ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿಲ್ಲ, ಮತ್ತೆ ಆಕೆ ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು ಒಂದು ಪ್ರಕ್ರಿಯೆಯನ್ನ ಅಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ನಿನ್ನೆಲ್ಲ ಹಾಕಲಾಗಿತ್ತು. ಮತ್ತೆ ನಿನ್ನೆ ನೇರವಾಗಿ ನ್ಯಾಯಾಧೀಶರ ಮುಂದೆ ನಮ್ಗೆ ಅಂದ್ರೆ ಹೆಚ್ಚು ಒತ್ತಡವನ್ನ ಏರ್ತಾ ಇದ್ದಾರೆ, ಮತ್ತೆ ಕೆಲವೊಂದು ಅರ್ಜಿಗಳನ್ನ ಒತ್ತಡವೇರಿ ಪ್ರಶ್ನೆ ಒಂದು ಸಹಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಾಡಲಾಗಿತ್ತು. ಈಗ ಈ ಒಂದು ರಮ್ಯಾ ಒಂದು ಕೇಸ್ ಏನಿದೆ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಸುತ್ತಲೂ ಕೂಡ ಸಾಕಷ್ಟು ಪೊಲಿಟಿಕಲ್ಲಿ ಆಗಿರ್ಬೋದು ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಆಕೆಯ ಒಂದು ಹಿನ್ನೆಲೆ ಏನಿದೆ, ಮತ್ತೆ ಇದನ್ನ ಮತ್ತೆ ಅದರ ಮೂಲ ಎಲ್ಲವೂ ಕೂಡ ಪತ್ತೆ ಮಾಡುವಂತ ರೀತಿಯಲ್ಲಿ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ CID ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿಕೊಡುವಂತದ್ದು. ಅದರ ತನಿಖಾಧಿಕಾರಿ ಸಂಜೆ ಅಷ್ಟಕ್ಕೆ ನೇಮಕ ಆಗುತ್ತದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.